2025ರಲ್ಲಿ ತುಲಾ ರಾಶಿಯ 16 ಪ್ರಮುಖ ವಿಷಯಗಳು. ಹೊಸ ವರ್ಷ ತುಂಬಾ ಅದೃಷ್ಟವನ್ನು ಹೊಂದಿರುವ ರಾಶಿಗಳಲ್ಲಿ ವೃಷಭದ ನಂತರದ ರಾಶಿ ಅಂದರೆ ಅದು ತುಲಾ ರಾಶಿಯಾಗಿದೆ. 2025ನೇ ವರ್ಷ ತುಲಾ ರಾಶಿಯವರು ಕೋಟ್ಯಾಧಿಪತಿಯಾಗುವ ಯೋಗವನ್ನು ಹೊಂದಿದ್ದಾರೆ. ಯಾಕೆಂದರೆ ಹೊಸ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಗುರು, ಕೇತು ಹಾಗೂ ಶನಿ ಗ್ರಹದ ಬಲವಿದೆ. ಹೀಗಾಗಿ ಎಲ್ಲಾ ಯೋಗಗಳು 2025ನೇ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಸಿಗಲಿವೆ. ಇನ್ನು ಉಳಿದ ಗ್ರಹಗಳು ಆಯಾ ಕಾಲಕ್ಕೆ ಒಳ್ಳೆಯದು ಹಾಗೂ ಕೆಟ್ಟ ಫಲವನ್ನು ಕೊಡುತ್ತಾ ಹೋಗುತ್ತವೆ. ಆದರೆ ಇದರ ಪರಿಣಾಮ ಹೆಚ್ಚಾಗಿರುವುದಿಲ್ಲ. ಅದೃಷ್ಟ, ಭಾಗ್ಯೋದಯ ಎಲ್ಲವೂ ತುಲಾ ರಾಶಿಯವರ ಬದುಕಿನಲ್ಲಿ ಬರುವ ಸುಸಂದರ್ಭ ಇದಾಗಿದೆ. ಹಣಕಾಸಿನ ಸ್ಥಿತಿ ಈ ಸಮಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ. ಆರ್ಥಿಕ ಜೀವನದ ಏಳು ಬೀಳು ತೊಡಕುಗಳು ಎಲ್ಲವೂ ನಿವಾರಣೆಯಾಗುತ್ತವೆ. ಪಂಚಮ ಶನಿ ಕಾಟದಿಂದ ಮುಕ್ತಿಯನ್ನು ಪಡೆಯುವಿರಿ. ಈ ವರ್ಷ ನೀವು ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ತುಲಾ ರಾಶಿಯವರಿಗೆ 2025 ಹಲವು ಮಂಗಳಕರ ಯೋಗಗಳನ್ನು ತರಲಿದೆ. 2025ರಲ್ಲಿ ತುಲಾ ರಾಶಿಯವರಿಗೆ ಭಾಗ್ಯಯೋಗ, ಆನಂದಾದಿ ಯೋಗ, ಕೋಟ್ಯಾಧಿಪತಿ ಯೋಗವಿದೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಚ್ಚು ಧನಲಾಭ ಉಂಟಾಗುತ್ತದೆ. ಹೊಸ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬರಲಿದೆ. ಸರ್ಕಾರ ಉದ್ಯೋಗದಲ್ಲಿ ಇರುವವರಿಗೆ ಸ್ಥಾನಮಾನ ಕೀರ್ತಿ ಹೆಚ್ಚಾಗಲಿದೆ. ಅಲ್ಲದೆ ಸರ್ಕಾರಿ ಕೆಲಸವೂ ಸಿಗಲಿದೆ. 2025ರಲ್ಲಿ ತುಲಾ ರಾಶಿಯ ಆರೋಗ್ಯ ಜೀವನ ಹೀಗಿರುತ್ತದೆ. ತುಲಾ ರಾಶಿಯವರು ಇದುವರೆಗೂ ಅನುಭವಿಸಿದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಬಾಯಿ ರುಚಿಗೆ ತಿನ್ನುವ ಆಹಾರದಿಂದ ದೂರವಿರಿ. ವ್ಯಾಯಾಮ ಮಾಡಿ. ಹೊರಗಿನ ಆಹಾರ ತ್ಯಜಿಸಿ. ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ. ಗಂಭೀರ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. 2025ರಲ್ಲಿ ತುಲಾ ರಾಶಿಯ ಪ್ರೇಮ ಜೀವನ ಹೇಗಿರುತ್ತದೆ. ಹೊಸ ವರ್ಷ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ. ಸಂಗಾತಿಯೊಂದಿಗೆ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲು ಸಾಧ್ಯವಾಗುತ್ತದೆ. 2025ರಲ್ಲಿ ಬಹಳ ಅದೃಷ್ಟವಂತರು ನೀವು. ಯಾಕೆಂದರೆ 2025ರಲ್ಲಿ ನೀವು ಬಯಸಿದ ಸಂಗಾತಿಯನ್ನು ನೀವು ಪಡೆಯುವಿರಿ. ಪ್ರೀತಿಸಿದವರೊಂದಿಗೆ ಮದುವೆ ಆಗುವಿರಿ. ಶನಿ ಪೀಡನೆ ಹಾಗೂ ಗುರುಕಾಟ ಇರುವುದಿಲ್ಲ. ಮನೆಯವರ ಸಹಕಾರ ಇರುತ್ತದೆ. 2025ರಲ್ಲಿ ತುಲಾ ರಾಶಿಯ ವೃತ್ತಿ ಜೀವನ ಹೇಗಿರುತ್ತದೆ. ತುಲಾ ರಾಶಿಯವರು ವೃತ್ತಿ ಜೀವನ ಹೊಸ ವರ್ಷದಲ್ಲಿ ಅದ್ಭುತವಾಗಿದೆ. ಬಿಸಿನೆಸ್, ಬ್ಯಾಂಕ್ ಸಂಬಂಧಿಸಿದಂತೆ ಕೆಲಸ, ಬ್ಯಾಂಗಲ್ ಸ್ಟೋರ್ಗಳನ್ನು ನಡೆಸುವಂತವರು, ಮೇಕಪ್ ಐಟಂಗಳ ಮಾರಾಟ ಮಾಡುವವರಿಗೆ ಅತ್ಯುತ್ತಮ ಲಾಭಗಳಿವೆ. ಭೂಮಿ ಮಾರಾಟ, ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ, ಲ್ಯಾಂಡ್ ಡೆವಲಪರ್ಗಳಿಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಟಿಂಗ್ ಮಾಡುವವರಿಗೆ ಸಾಕಷ್ಟು ಧನಲಾಭವಾಗಲಿದೆ. ಈ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಗುರುಬಲದಿಂದ ಹಣ ಹೆಚ್ಚಾಗಲಿದೆ. ಅಲ್ಲದೆ ತುಲಾ ರಾಶಿಯವರಿಗೆ ಸಿನಿಮಾ ರಂಗದಲ್ಲಿ ಬೆಳವಣಿಗೆ ಕಂಡು ಬರಲಿದ್ದು ದ್ವಿಗುಣ ಲಾಭವನ್ನು ತಂದುಕೊಡಲಿದ್ದಾರೆ. ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಅನುಕೂಲ ಸಮಯ ಇದಾಗಿದೆ. ಅತ್ಯುತ್ತಮ ಯೋಗದ ಫಲವನ್ನು ನಿರೀಕ್ಷೆ ಮಾಡಬಹುದು. 4. ತುಲಾ ರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ. ಮುಖ್ಯವಾಗಿ ಮಿಥುನ, ಕುಂಭ ಮತ್ತು ಸಿಂಹ ರಾಶಿಯವರು ಈ ರಾಶಿಯವರಿಗೆ ಉತ್ತಮ. ತುಲಾ ಮತ್ತು ಸಿಂಹ ರಾಶಿಯವರು ಮಾನಸಿಕವಾಗಿ ಹೊಂದಾಣಿಕೆಯಾಗುತ್ತಾರೆ. ಸಿಂಹ ರಾಶಿಯವರು ತುಲಾ ರಾಶಿಯವರ ಜೀವನದಲ್ಲಿ ಉತ್ಸಾಹವನ್ನು ತರಲು ಪ್ರೇರೇಪಿಸುತ್ತಾರೆ. ಇದಕ್ಕಾಗಿ ನಿಮ್ಮ ಶುಕ್ರವನ್ನು ಬಲಪಡಿಸಿ. 5. ತುಲಾ ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸಬೇಕು. ಈ ರಾಶಿಯ ಜನರಿಗೆ ಬಿಳಿ, ನೀಲಿ ಅಥವಾ ತಿಳಿ ಗುಲಾಬಿ ಬಣ್ಣದ ವಾಹನವು ಶುಭ ಮತ್ತು ಬಿಳಿ ನೀಲಿ ಬಣ್ಣವು ಶುಕ್ರ ಗ್ರಹದ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಇದು ಅವರ ಅದೃಷ್ಟವನ್ನು ಸುಧಾರಿಸುತ್ತದೆ. ಯಾವುದೇ ವಾಹನವಾಗಲಿ ಇವರು ಮಂಗಳವಾರ ಅಥವಾ ಶುಕ್ರವಾರ ಖರೀದಿಸುವುದು ತುಂಬಾನೇ ಮಂಗಳಕರ. 6. ತುಲಾ ರಾಶಿಯವರು ಯಾವ ದಾನವನ್ನು ಮಾಡಬೇಕು. ತುಲಾ ರಾಶಿಯವರು ಅಕ್ಕಿ, ಹಾಲು, ಬಿಳಿ ವಸ್ತುಗಳನ್ನು ದಾನ ಮಾಡಬೇಕು. ಶುಕ್ರವಾರದಂದು ಬಟ್ಟೆ ಮತ್ತು ಬೆಳ್ಳಿಯನ್ನು ದಾನ ಮಾಡಬೇಕು. ಈ ವಸ್ತುಗಳು ದಾನ ಮಾಡುವುದು ನಿಮ್ಮ ಶುಕ್ರ ಗ್ರಹವನ್ನು ಬಲಪಡಿಸುತ್ತವೆ. ದಾನ ಮಾಡಲು ಶುಕ್ರವಾರವನ್ನು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಈ ದಾನವನ್ನು ಅಗತ್ಯವಿರುವವರಿಗೆ ನೀಡಿ. 7. ತುಲಾ ರಾಶಿಯವರು ಯಾವ ದಾನವನ್ನು ಮಾಡಬಾರದು. ಇವರು ಕಪ್ಪು ಎಳ್ಳು,
ಕಬ್ಬಿಣದ ವಸ್ತುಗಳು ಮತ್ತು ಎಣ್ಣೆಯನ್ನು ಯಾರಿಗೂ ದಾನ ಮಾಡಬಾರದು. ಈ ವಸ್ತುಗಳು ಶನಿ ಗ್ರಹಕ್ಕೆ ಸಂಬಂಧಿಸಿವೆ ಮತ್ತು ತುಲಾರಾಶಿಯವರ ಮೇಲೆ ಶನಿಯ ಹೆಚ್ಚಿನ ಪ್ರಭಾವ ಬೀರಬಹುದು. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಸಂಬಂಧಗಳಲ್ಲಿ ಬಿರುಕು ಬರುತ್ತದೆ. ಅಗತ್ಯವಿರುವವರಿಗೆ ನೀವು ಸಹಾಯ ಮಾಡಬೇಕಾದರೆ ಈ ವಸ್ತುಗಳನ್ನು ಎಂದಿಗೂ ದಾನ ಮಾಡಬೇಡಿ. 8. ತುಲಾರಾಶಿಯವರು ಯಾವ ವ್ರತವನ್ನು ಮಾಡಬೇಕು? ತುಲಾರಾಶಿಯವರು ಶುಕ್ರವಾರದ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಮಾಡುವುದರಿಂದ ತುಲಾರಾಶಿಯ ಆಡಳಿತ ಗ್ರಹ ಶುಕ್ರ ಗ್ರಹಕ್ಕೆ ಪ್ರಸನ್ನತೆಯನ್ನು ನೀಡುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸೌಂದರ್ಯದಲ್ಲಿ ಸುಧಾರಣೆಯಾಗುತ್ತದೆ. ಈ ಉಪವಾಸದ ಸಮಯದಲ್ಲಿ ಬಿಳಿ ಬಟ್ಟೆಗಳನ್ನು ಧರಿಸುವುದು, ಲಕ್ಷ್ಮೀ ದೇವಿಯನ್ನು ಪೂಜಿಸಿ, ಕಥೆಯನ್ನು ಆಲಿಸಿ ಮತ್ತು ಬಿಳಿ ಆಹಾರವನ್ನು ಸೇವಿಸಿ. 11 ಅಥವಾ 21 ಶುಕ್ರವಾರ ನಿರಂತರವಾಗಿ ಈ ಉಪವಾಸ ಮಾಡುವುದರಿಂದ ತುಲಾರಾಶಿಯ ಜನರು ವಿಶೇಷ ಫಲಿತಾಂಶಗಳನ್ನು ಪಡೆಯುತ್ತಾರೆ. 9. ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದು? ಸಂಖ್ಯೆ 6 ಶುಕ್ರನ ಸಂಖ್ಯೆ. ಇದು ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯು ಅವರ ಜೀವನದಲ್ಲಿ ಸಮತೋಲನ, ಪ್ರೀತಿ ಮತ್ತು ಯಶಸ್ಸನ್ನು ತರುತ್ತದೆ. ಮುಖ್ಯವಾಗಿ ಯಾವುದೇ ವಿಶೇಷ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಶುಭ ಕಾರ್ಯಗಳಿಗಾಗಿ ಈ ಸಂಖ್ಯೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ವಾಹನ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯಲ್ಲಿ ಈ ಅಂಕಿಯ ಉಪಸ್ಥಿತಿಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 10. ತುಲಾರಾಶಿಯ ಜನರನ್ನು ಯಾವ ದೇವರು ರಕ್ಷಿಸುತ್ತಾರೆ? ತುಲಾರಾಶಿಯವರನ್ನು ಶ್ರೀ ವಿಷ್ಣು ಮತ್ತು ಮಾತಾ ಲಕ್ಷ್ಮಿ ರಕ್ಷಣೆ ಮಾಡುತ್ತಾರೆ. ಅವರ ಆಧ್ಯಾತ್ಮಿಕ ಪ್ರಗತಿಗೆ ವಿಷ್ಣು, ಅದೇ ತಾಯಿ ಲಕ್ಷ್ಮಿ ಅವರ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಳ್ಳುತ್ತಾರೆ. ಶುಕ್ರವಾರ ಮತ್ತು ಏಕಾದಶಿಯಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದು ಉತ್ತಮವಾಗಿದೆ. ನಿಯಮಿತವಾಗಿ ವಿಷ್ಣುವಿನ ಸಹಸ್ರನಾಮ ಪಠಣ ಮತ್ತು ಲಕ್ಷ್ಮೀ ದೇವಿಯ ಆರತಿ ಮಾಡಬೇಕು. 11. ತುಲಾರಾಶಿಯವರಿಗೆ ಯಾವ ಕೆಲಸ ಮಾಡುವುದು ಉತ್ತಮ? ತುಲಾರಾಶಿಯವರು ಫ್ಯಾಷನ್ ಡಿಸೈನಿಂಗ್ ಮತ್ತು ಬಿಸಿನೆಸ್ ಮಾಡುವುದು ಒಳ್ಳೆಯದು. ಶುಕ್ರ ಗ್ರಹದ ಪ್ರಭಾವದಿಂದ ಈ ಜನರು ಕಲೆ ಮತ್ತು ಸೌಂದರ್ಯ ಸಮಾಲೋಚನೆ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ. ಹಣಕಾಸು ಮತ್ತು ಮಾರುಕಟ್ಟೆಯಲ್ಲೂ ಉತ್ತಮ ಯಶಸ್ಸು ನಿಮ್ಮ ವ್ಯವಹಾರವನ್ನು ಪಡೆಯಬಹುದು. 12. ತುಲಾರಾಶಿಯವರು ಯಾವ ವಯಸ್ಸಿನಲ್ಲಿ ಮದುವೆಯಾಗುತ್ತಾರೆ? ಈ ರಾಶಿಯಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ 25 ರಿಂದ 30 ವರ್ಷ ವಯಸ್ಸಿನೊಳಗೆ ಮದುವೆಯಾಗುತ್ತಾರೆ. ಇದು ಜನರು ಮತ್ತು ಅವರ ಜೀವನ ಪಾಲುದಾರರ ನಡುವೆ ಸಮತೋಲನ ಮತ್ತು ಪ್ರಬದ್ಧತೆಯ ಪ್ರಾಮುಖ್ಯತೆ ನೀಡುತ್ತಾರೆ. ಅವರ ಜಾತಕದಲ್ಲಿ ಮದುವೆಯ ಸಮಯವನ್ನು ಶುಕ್ರ ಮತ್ತು ಗುರುವಿನ ಸ್ಥಾನವನ್ನು ಅವಲಂಬಿಸಿದೆ. ಸಾಮಾನ್ಯವಾಗಿ ತುಲಾರಾಶಿಯ ಜನರ ವೈವಾಹಿಕ ಜೀವನವು ಆಹ್ಲಾದಕರ ಮತ್ತು ಸಮೃದ್ಧವಾಗಿದೆ. 13. ತುಲಾರಾಶಿಯವರಿಗೆ ಯಾವ ರೋಗ ಬರಬಹುದು? ತುಲಾರಾಶಿ ಚಕ್ರದ ಜನರಿಗೆ ಮೂತ್ರಪಿಂಡ ಮತ್ತು ಬೆನ್ನು ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಈ ಜನರು ಶುಕ್ರ ಗ್ರಹದ ಪ್ರಭಾವದಲ್ಲಿರುತ್ತಾರೆ. ಸೌಂದರ್ಯ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಆದರೆ ಈ ಅಂಗಗಳಲ್ಲಿ ದೌರ್ಬಲ್ಯ ಇರಬಹುದು. ಅತಿಯಾದ ಒತ್ತಡದಿಂದಾಗಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಬಹುದು. ಈ ಜನರು ತಮ್ಮ ಆಹಾರದಲ್ಲಿ ನೀರಿನ ಪ್ರಮಾಣ ಹೆಚ್ಚಿಸಬೇಕು. 14. ತುಲಾರಾಶಿಯವರ ದೊಡ್ಡ ಶಕ್ತಿ ಯಾವುದು? ತುಲಾರಾಶಿಯ ಜನರು ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರ ರಾಶಿ ಚಕ್ರ ಚಿಹ್ನೆಯು ತುಲಾರಾಶಿಯಾಗಿದ್ದು ಅದು ಅವರು ಸಮತೋಲಿತವಾಗಿರುವುದನ್ನು ಸೂಚಿಸುತ್ತದೆ. ಈ ರಾಶಿ ಚಕ್ರದ ಜನರು ಅದ್ಭುತವಾದ ತಾಳ್ಮೆಯನ್ನು ಹೊಂದಿರುತ್ತಾರೆ ಮತ್ತು ಅತ್ಯಂತ ಪ್ರತಿಕೂಲವಾದ ಸಂದರ್ಭಗಳಲ್ಲಿಯೂ ಸಹ ತಮ್ಮ ಕೋಪವನ್ನು ನಿಯಂತ್ರಿಸುವ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತಾರೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.